ನಮ್ಮ ಕರ್ನಾಟಕದ ಎಲ್ಲ ಬಂಧವರಿಗೆ ನನ್ನ ಹೃದಯದ ನಮಸ್ಕಾರಗಳು. ಇವತ್ತು ನಾನು ಬಿಡಿ ಇನಾಮದಾರ್ ಯೂತ್ ಮೈನಾರಿಟಿ ಡೆವಲಪ್ಮೆಂಟ್ ಕಮಿಟಿ ವತಿಯಿಂದ ಮಾತಾಡ್ತಿರುವುದು. ಇವತ್ತು ಒಂದು ಗಂಭೀರ ವಿಷಯದ ಮೇಲೆ ನಾನು ಮಾತಾಡಲಿಕ್ಕೆ ಬಯಸುತ್ತೇನೆ. ಅದು ಏನೆಂದರೆ, ನಮ್ಮ ದೇಶದಲ್ಲಿ ಒಂದು ಆಟ ನಡೆಸಿದ್ದಾರೆ. ಆಟ ಏನೆಂದರೆ ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ. ನನಗೊಂದು ಮಾತ ನನ್ನ ಮೈಂಡ್ನಲ್ಲಿ ಬರ್ತಾ ಇಲ್ಲ. ಏನು ಈ ದೇಶದಲ್ಲಿ ಬರೀ ಹಿಂದೂ ಮುಸಲ್ಮಾನ್ ಅಷ್ಟೇ ಇದ್ದಾರೆ, ಇದು ನನಗೆ ತಿಳಿಯುತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಆ ಮಾತನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು. ಈ ಹಿಂದೂಸ್ತಾನದಲ್ಲಿ, ಈ ನಮ್ಮ ಭಾರತದಲ್ಲಿ ಕೇವಲ ಹಿಂದೂ ಮುಸಲ್ಮಾನ್ ಅಷ್ಟೇ ಜನ ಇದ್ದಾರೆ ಅಥವಾ ಬೇರೆ ಯಾರಾದರೂ ಇದ್ದಾರೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ, ಬೌದ್ಧಿಸ್ಟ್, SC, OBC ಹಾಗೂ ದಲಿತರು ಇಷ್ಟು ಜನ ಎಲ್ಲರೂ ಅದಾರೆ. ಆದರೂ ಕೂಡ ಇವತ್ತು ಜಗಳ ಏನಿದೆ ಅಂದರೆ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ನಾವು ಹಿಂದೂ ಮುಸಲ್ಮಾನ್ ಅಂತ ಜಗಳ ಮಾಡಿದ್ರೆ ಈ ನಮ್ಮ SC, OBC ದಲಿತರು ಎಲ್ಲಿ ಹೋಗ್ಬೇಕು? ಅವ್ರ ಬಗ್ಗೆ ಯಾರು ವಿಚಾರ ಮಾಡೋರು? ಒಂದು ವೇಳೆ ಹಿಂದೂ ಈ ST, SC, OBC ಮತ್ತು ದಲಿತರ ಬಗ್ಗೆ ವಿಚಾರ ಮಾಡುತ್ತಿದ್ದರೆ, ಎಲ್ಲರನ್ನು ಹಿಂದೂ ತಿಳಿತಿದ್ದರೆ ಅವರಿಗೆ ಸಮಾನ ಹಕ್ಕು ಕೊಡಿ. ಮುಸ್ಲಿಮರಿಗೆ ಬಿಡಿ, ಮುಸಲ್ಮಾನ್ ಮಂದಿಗೆ ನೀವು ಹಿಂದೂ ಅಂತ ತಿಳಿಯುವುದಿಲ್ಲ, ನಾವು ಹಿಂದೂ ಅಂತ ಒಪ್ಪೋದಿಲ್ಲ. ನಮ್ಮ ಕೊಳಲಿನ ಮೇಲೆ ತಲವಾರಿಟ್ಟು ನೀವು ಹೇಳಿದ್ರು ಕೂಡ ನಾವು ಹಿಂದೂ ಅಂತ ಹೇಳಿ ಅಂದ್ರೂ ಕೂಡ ನಾವು ಹೇಳುವುದಿಲ್ಲ. ಸತ್ತು ಹೋಗ್ತೀವಾದ್ರೂ ನಾವು ಹಿಂದೂ ಅಂತ ಹೇಳುವುದಿಲ್ಲ. ಯಾಕಂದ್ರೆ ನಾವು ಮುಸ್ಲಿಂ ಅಂದ್ರೆ ಮುಸ್ಲಿಮ್ರೆ. ಆದ್ರೆ ನಮ್ಮ ಜೊತೆಗೆ ಇರುವವರೆಲ್ಲರನ್ನು ನಾವು ನಮ್ಮ ಬಾಂಧವರು, ಅವರು SC ಆಗಲಿ, OBC ಆಗಲಿ, ದಲಿತರಾಗಲಿ, ಬಹುಜನ್ ಸಮಾಜ ಆಗಲಿ, ಯಾರೇ ಇದ್ರೂ ಅವರಿಗೆ ನಾವು ಮುಸ್ಲಿಮರು ನಮ್ಮ ಅಣ್ಣ ತಮ್ಮಂದಿರು ಅಂತ ತಿಳಿಯುತ್ತೇವೆ. ಹಾಗೂ ಅವರು ಕೂಡ ನಮ್ಮ ಜೊತೆ ನಿಲ್ಲುತ್ತಾರೆ. ಯಾವಾಗಲೂ ಯಾವುದೇ ತರಾಸೆ ಬಂದಾಗ ಮುಸ್ಲಿಮರ ಮೇಲೆ ನಮ್ಮ SC, OBC, ದಲಿತರು, ಬಹುಜನ್ ಸಮಾಜದವರ ಬಾಂಧವರು ನಮ್ಮ ಜೊತೆ ನಿಂತಿದ್ದಾರೆ. ಯಾಕಂದರೆ ಇದು ಎಲ್ಲ ನಾವು ನಮ್ಮ ಕಣ್ಣಾರೆ ನೋಡಿದ್ದೇವೆ. BJP ಸರ್ಕಾರ ಇದ್ದಾಗ ಒಂದು ಹಿಜಾಬ್ ಗರ್ಲದ ಬಗ್ಗೆ ಒಂದು ಮಾತು ನಡೆದಿತ್ತು, ಬಹಳ ಗಂಟೆ ತಕರಾರು ಆಯಿತು. ನಮ್ಮ ಇಂಡಿಯಲ್ಲಿ ಕೂಡ ಅದೇ ರೀತಿ ಶಾಲೆಗಳಲ್ಲಿ ನಾವು ಹಿಂದೂ ಇದ್ದಿದ್ದೇವೆ, ನಾವು ಭಗವಾ ಹಾಕೊಂಡು ಬರ್ತಾ ಬಂದಾಗ ನಮ್ಮ ಇದೇ SC ಸಮಾಜದವರು ಬಾಂಧವರು ಭೀಮ್ ಆರ್ಮಿಯ ನೀಲಿ ಟಾವೆಲನ್ನು ಕೊರಳಲ್ಲಿ ಧರಿಸಿ ನಾವು ಕೂಡ ಇದೇ ಮಾಡ್ತೀವಿ ಅಂತ ಮುಸಲ್ಮಾನ ಪರವಾಗಿ ನಿಂತಿದ್ದರು. ಅದಕ್ಕೆ ನಾನು ನನ್ನ ಮನಸ್ಸಿನಿಂದ ಧನ್ಯವಾದ ಹೇಳುತ್ತೇನೆ. ನನಗೆ ಗರ್ವ ಇದೆ ನಮ್ಮ ಎಲ್ಲ SC, OBC ಮತ್ತು ದಲಿತ ಬಾಂಧವರ ಮೇಲೆ. ಆದ್ರೆ ಇವತ್ತು ನಮ್ಮ ನಡುವೆ ಈ ಹಿಂದೂಗಳು ಏನಿದ್ದಾರೆ, ಕಟ್ಟರ್ ಹಿಂದೂವಾದಿ, ಇವರು ಜಗಳ ಹಚ್ತಾರೆ. ವೋಟಿಂಗ್ ಟೈಮ್ ಬರುವಾಗ SC, OBC, ದಲಿತ್, ಬಹುಜನ್ ಎಲ್ಲರಿಗೂ ಹಿಂದೂ ಮಾಡ್ತಾರ ಅವರು. ಆದ್ರೆ ಇಲೆಕ್ಷನ್ ಆದ ಬಳಿಕ ಅವರಿಗೆ ಅದು ಮಾನ ಪಾನ ಕೊಡುವುದಿಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ನಮ್ಮ ಎಲ್ಲ ಬಾಂಧವರಿಗೆ ನೀವು ಮನಸ್ಸಿಂದ ಹೇಳಬೇಕು, ನೀವು ದೇವರಾಣಿ ಮಾಡಿ ಹೇಳಬೇಕು. ನಿಮ್ಮ ದೇವರು ಯಾವ ದೇವರಿಗೆ ನೀವು ಪೂಜೆ ಮಾಡ್ತೀರಿ ಅವರಿಗೆ ನಾವು ಕೆಟ್ಟ ಅನ್ನುವುದಿಲ್ಲ. ಅದು ನಿಮ್ಮ ಧರ್ಮ ಇದೆ, ಅದು ನಿಮ್ಮ ಮನಸ್ಸಿನ ಮೇಲೆ ಇದೆ. ನೀವು ಯಾರಿಗೆ ಏನು ಪೂಜೆ ಮಾಡಬೇಕು, ಯಾರಿಗೆ ನೀವು ಮನಸ್ಸಿಂದ ಪ್ರೀತಿರಿ ಅನ್ನೋದು ಅದು ನಿಮ್ಮ ಆಗಿದೆ. ಆದರೂ ಕೂಡ ನೀವು ಯಾವ ದೇವರಿಗೆ ಪ್ರೀತಿ ಮಾಡ್ತೀರೋ ಆ ದೇವರ ಆಣೆ ತಿಂದು ಹೇಳಿ.
ಯಾವ ದಿವಸ ನಮ್ಮ ಮುಸ್ಲಿಮರು, ನಮ್ಮ SC ಆಗಲಿ, OBC ಆಗಲಿ, ಅಥವಾ ಬೌದ್ಧ ಆಗಲಿ, ಜೈನರಾಗಲಿ, ಕ್ರಿಶ್ಚಿಯನ್ ಆಗಲಿ, ಸಿಖ್ ಆಗಲಿ, ದಲಿತರಾಗಲಿ, ಯಾರೇ ನಮ್ಮ ಮಸೂತಿ ಒಳಗೆ ಬಂದ್ರೆ ನಾವು ಬರಬೇಡ ಅಂತ ಹೇಳುವುದಿಲ್ಲ. ನಮಗೆ ಖುಷಿ ಆಗ್ತದೆ. ನಮ್ಮ ಬಂಧುಗಳು, ನಮ್ಮ ಅಣ್ಣ ತಮ್ಮಂದಿರು ಇವತ್ತು ನಮ್ಮ ಮಸೂತಿಯಲ್ಲಿ ಬಂದು ಒಂದು ಪ್ರೇಮದ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಜನರಿಗೆ ಒಂದು ಸಂದೇಶ ಕೊಡ್ತಾರೆ, ನಾವು ಒಂದಾಗಿ ಇದ್ದಿದ್ದೇವೆ, ನಾವು ಒಂದಾಗೇ ಇರಬೇಕು. ಯಾಕಂದರೆ ನಾವು ಭಲೆ ಮುಸ್ಲಿಂ ಆಗಿರಬಹುದು, ಇಲ್ಲಿ ನಾವು ಹುಟ್ಟಿದ್ದು ನಮ್ಮ ಸ್ಥಳ ಹಿಂದೂಸ್ತಾನ್, ನಾವೇನು ಸೌದಿ ಅರಬ್ದಿಂದ ಇಲ್ಲಿ ಬಂದಿಲ್ಲ. ನಮ್ಮ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅರಬ್ದಲ್ಲಿ ಹುಟ್ಟಿದ್ರು. ಆದರೆ ನಾವು ಇಲ್ಲಿ ಅವರ ಪರವಾದಿಯವರ ಮಾತು ಕೇಳಿ ಮುಸ್ಲಿಮರಾಗಿದ್ದೆವು. ಆದರೆ ನಾವು ಇಲ್ಲಿಯವರೇ. ನಮ್ಮ SC ಬಾಂಧವರು ಅವರು ಕೂಡ ಇಲ್ಲಿಯವರೇ, OBC ಅವರು ಕೂಡ ಇದೇ ದೇಶದವರೇ, ಇದೇ ನಾಡಿನಲ್ಲಿ ಹುಟ್ಟಿದವರು, ದಲಿತರು ಕೂಡ ಇದೇ ನಾಡಿನಲ್ಲಿ ಹುಟ್ಟಿದವರು. ಆದ್ರೆ ಇದು ಹಿಂದೂ ಸಮಾಜ ಅಂತ ನಮ್ಮ ಮೇಲೆ ಏನು ದಬ್ಬಾಳಿಕೆ ಹಾಕಿ ಕೆಲವೊಂದು ಜನರಿದ್ದಾರೆ. ಅದು ಮುಸ್ಲಿಮರಿಗೆ ಅಂತಾರೆ 13%, 10%, 20%, ದಲಿತರು ಇಷ್ಟು %, SC OBC ಅವರು ಇಷ್ಟು %, ಈ ಪರ್ಸೆಂಟೇಜ್ಗಳು ನಮಗೆ ಎನ್ನಿಸ್ತಾರೆ. ಆದ್ರೆ ಈ ಕಟ್ಟರವಾದಿ ಹಿಂದೂಗಳು ಎಷ್ಟು % ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದು ನಮ್ಮ ದುರ್ಭಾಗ್ಯ ಇದೆ. ನಾವು ಅವರು ಮಾತನ್ನು ಕೇಳಿ, ಅವರು ಬಹಳ ದೊಡ್ಡವರು, ಅವರು ಜನರಲ್ ಮಂದಿ, ನಮ್ಗಿತ್ಲೆ ಹೆಚ್ಚಿದ್ದಾರೆ, ಅವರು ನಮಗೆ ಏನ್ ಹೇಳ್ತಾರೆ ಅದು ನಾವು ಕೇಳ್ಬೇಕನ್ನೋದು ನಮ್ಮ ಮನಸ್ಸಿನಲ್ಲಿ ಒಂದು ಭಾವನಾ ಹುಟ್ಟಿದೆ. ನಾವು ಅಂಜಿತೇವು. ಅದರ ಸಲುವಾಗಿ ನಮಗೆ ಅಂಜೋದು ಕಾರಣ ಇಲ್ಲ. ಏನಾಗ್ತದ್ರಿ? ಏನ್ ಮಾಡೋರು ಇವರು? ಎಷ್ಟು ಜನರಿಗೆ ಕೊಲ್ತಾರೆ? ಚಾಲು ಇದೆ. UPಯಲ್ಲಿ ನೋಡ್ರಿ ನೀವು, ದಲಿತ್ ಮತ್ತು SC OBC ಅವರಿಗೆ, ಮುಸ್ಲಿಮರಿಗೆ ಯಾವ ರೀತಿ ಕೊಲ್ತಾರೆ. ಯಾವುದೇ ಒಂದು ಲಾಂಛನ ಹಚ್ತಾರೆ, ಅವ್ರಿಗೆ ಕೊಲ್ತಾರೆ. ಅಲ್ಲಿ ಸರ್ಕಾರ ಅದೇ ರೀತಿ ಇದೆ, ಕಾನೂನು ಕಾರ್ಯವಾಹಿ ಮಾಡುವುದಿಲ್ಲ. ಅವ್ರ ಮೇಲೆ ಯಾವುದೇ ಕ್ರಮ ತಗೊಳ್ಳುವುದಿಲ್ಲ. ಅಲ್ಲಿ ನಡೆದಿದೆ. ನಮ್ಮ ಚಂದ್ರಶೇಖರ್ ಆಜಾದ್ ಅವರು ಭೀಮ್ ಆರ್ಮಿ, ನಮ್ಮ ವಿಜಯ್ ಕುಮಾರ್ ಆಜಾದ್ ಅವರು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್, ಇವ್ರು ಎಲ್ಲರೂ ಯಾರಿದ್ದಾರೆ? ಬಹುಜನ ಸಮಾಜ ಸಲುವಾಗಿ ಹೋರಾಟ ಮಾಡೋರು. ಇವತ್ತು ಅವರು ನಮ್ಮ ಸಲುವಾಗಿ ಹೋರಾಟ ಮಾಡ್ತಾರೆ. UPದಿಂದ ಪೂರಾ ಇಡೀ ಹಿಂದೂಸ್ತಾನದಲ್ಲಿ ಅವರು ಚರ್ಚೆ ಇದೆ, ನಮ್ಮ ಸಲುವಾಗಿ ಹೋರಾಟ ಮಾಡ್ತಾರೆ. ಅವ್ರದ್ದು ಒಂದೇ ಶಬ್ದ ನಮಗೆ, ನಾನು ಚಂದ್ರಶೇಖರ್ ಆಜಾದ್ ಅವ್ರದ್ದು ಅವರು ಬಹಳ ಇಷ್ಟ ನನಗೆ. ಯಾಕಂದ್ರೆ ನಾನು ಭೀಮ್ ಆರ್ಮಿಯಲ್ಲಿ ಇದ್ದಾಗ ವಿಜಯ್ ಕುಮಾರ್ ಆಜಾದ್ ಹಾಗೂ ಚಂದ್ರಶೇಖರ್ ಆಜಾದ್ ಜೋಡಿಯಲ್ಲಿ ಇದ್ರು. 2 ಜನ ಕೂಡಿ ಸಂಸ್ಥಾ ಸ್ಥಾಪನಾ ಮಾಡಿದ್ರು. ಆದ್ರೆ ನಂತರ ಅವರಲ್ಲಿ ಕೆಲವೊಂದು ಇದು ಆಗಿ ಅವರು ರಾಜಕಾರಣದಲ್ಲಿ ಹೋದ್ರು. ಇವರು ಸಂಘಟನೆಯಲ್ಲಿ ಇದ್ದು ಸಂಸ್ಥಾ ನಡೆಸ್ತಿದ್ದಾರೆ. ಆದ್ರೂ ಕೂಡ ಅದರಲ್ಲಿ ಕೂಡ ಯಾವುದೇ ನಮಗೆ ಭೇದ ಭಾವವಿಲ್ಲ. ಚಂದ್ರಶೇಖರ್ ಆಜಾದ್ ಅವರು ಒಮ್ಮೆ ಇಲ್ಲಿ ದಿಲ್ಲಿಯಲ್ಲಿ ಯಾವುದೇ ಘಟನಾ ಆಗಿತ್ತು, ಅಲ್ಲಿ ಮುಸ್ಲಿಮರಿಗೆ ಹೊಡಿತೀನಿ ಅಂತ ಹೇಳಿದಾಗ ಚಂದ್ರಶೇಖರ್ ಆಜಾದ್ ಅವರು ನಿಂತು ಏನ್ ಹೇಳಿದ್ರು? ಯಾರೇ ನಮ್ಮ ಮುಸ್ಲಿಂ ಬಾಂಧವರಿಗೆ ಕೈ ಹಚ್ಚಿದರೆ ಅವರ ಪರಿಣಾಮ ಅವರೇ ಭೋಗಿಸಬೇಕು. ನಾವು ಭೀಮ್ ಆರ್ಮಿದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಂಬೋದವರು, ನಿಮ್ಮ ಧಜ್ಜಿಯ ಹಾರಿಸಿ ಬಿಡ್ತೇವೆ, ನಿಮ್ಗೆ ಕೆಲವೇ ಸೆಕೆಂಡ್ನಲ್ಲಿ ನಿಮ್ಗೆ ಜಾಗ ಖಾಲಿ ಮಾಡಿಸ್ತೇವೆ ಅಂತ ಹೇಳಿದ್ರು. ಅವ್ರ ಮಾತು ಯಾವಾಗಲೂ ಇದೇ ತರ. ನಾನು ಅವ್ರಿಗೆ ಬಹಳ ಅಂದ್ರೆ ಬಹಳ ನಂಬ್ತೀನಿ. ಇನ್ನೊಬ್ರು ನನಗೆ ಪ್ರದೀಪ್ ಈಶ್ವರ್ ಅವರು, ಅವ್ರ ಕೆಲಸನೂ ನನಗೆ ಬಹಳ ಒಳ್ಳೆಯದು ಅನ್ನಿಸ್ತದೆ. ಯಾಕಂದ್ರೆ ಅವರು ಜಾತಿ ಭೇದ ಭಾವ ಮಾಡುವುದಿಲ್ಲ. ಈಗ ನಾನು ಒಂದು ಹೇಳೋದು ಮಾತು ಏನಂದ್ರೆ, ನಾವು ಒಂದು ಲೆಕ್ಕದಿಂದ ನೋಡಿದ್ರೆ ಏನಿದು BJP ಸರ್ಕಾರ ಆಗ್ಲಿ ಅಥವಾ ಯಾರೇ ಹಿಂದೂ ಸಮಾಜದವರಾಗ್ಲಿ ಹೇಳ್ತಾರೆ, ನಾವು 80-20% ಎಷ್ಟೇ ಆದ್ರೂ ನಾವು ಗೆಲ್ಲಿ ಬರ್ತೇವೆ ಹಿಂದೂಸ್ತಾನದಲ್ಲಿ ಅನ್ನೋದು ಅವರು ಒಂದು ಅಭಿಮಾನ ಇದೆ. ಅವರಿಗೆ ಗೊತ್ತಿಲ್ಲ ನಮ್ಮ ಜನರು ಯಾವ ಜಾಗೃತ ಆಗ್ತಾರೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, SC OBC ಇವರು ಜಾಗರೂಕ ಆದಾಗ ನಾವು 80% ಆಗ್ತೇವೆ,
ಅವರು 80 ನಾವು 90%, 97% ಆಗ್ಬಹುದು. ಆ ಏನು ಹಿಂದುತ್ವವಾದಿ ಮಾತಾಡ್ತಿದ್ದಾರೆ, ಅವರು 3% ಆಗುವುದಿಲ್ಲ. ಅವರು ಮಾತು ಕೇಳಿ ಅವ್ರ ಕೈಯಲ್ಲಿ ನಾವು ದುಡಿಯುತ್ತೇವೆ. ಒಂದ್ ಸ್ವಲ್ಪ ವಿಚಾರ ಮಾಡಿ ನೀವು. ಟಿಪ್ಪು ಸುಲ್ತಾನದ ಕಾಲಮಾನದಲ್ಲಿ ನಮ್ಮ ಮಹಿಳೆಯರಿಗೆ, ದಲಿತ ಮಹಿಳೆಯರಿಗೆ ಅಶುದ್ಧ ಅಂತ ಅವರಿಗೆ ಸ್ತನವನ್ನು ಮುಚ್ಚಿಕೊಳ್ಳಲು ಆದೇಶಿರಲಿಲ್ಲ. ಒಂದು ವೇಳೆ ಯಾರಾದ್ರೂ ಸ್ತನದ ಮೇಲೆ ಅರಿವಿ ಹಾಕಿದರೆ ಅವರಿಗೆ ದಂಡ ಕಟ್ತಿದ್ರು, ಅವರಿಗೆ ಟ್ಯಾಕ್ಸ್ ಹಾಕ್ತಿದ್ರು. ಬಹಳ ಕೆಟ್ಟ ಕೆಟ್ಟ ಮಾತಿದೆ. ಅದಕ್ಕೆ ನಿಲ್ಲಿಸಿದವರು ಟಿಪ್ಪು ಸುಲ್ತಾನ್ ಅವರು. ಆದ್ರೆ ಇವರು ಏನು RSS ಇದೆ, ಬಜರಂಗ ದಳ ಇದೆ, ಇವರು ಇನ್ನೂ ಆದ್ರೂ ಅದೇ ಮಾನಸ್ಥಿತಿಯಲ್ಲೇ ಇದ್ದಾರೆ. ಇವರಿಗೆ ಯಾವ ರೀತಿ ಮಣಿಸಬೇಕು, ಇವರಿಂದ ರೊಕ್ಕ ಖಾಲಿ ಮಾಡಿ ಮತ್ತೊಮ್ಮೆ ಅದೇ ಲೆವೆಲ್ದಾಗಿ ತಂದಿಡಬೇಕನ್ನೋದು ಅವ್ರದ್ದು ಒಂದು ಟಾರ್ಗೆಟ್ ಇದೆ. ನಾವು ಎಲ್ಲ ಅಣ್ಣ ತಮ್ಮಂದಿರಿಗೆ ನಾನು ಮನಸ್ಸಿಂದ ಹೇಳ್ತೀನಿ, ಯಾರಿಗೆ ಕೈ ಮುಗಿದಿಲ್ಲ. ಯಾಕಂದ್ರೆ ಆ ಅಲ್ಲನ ಬಿಟ್ಟು ನಾನು ಯಾರ ಮುಂದೆ ಇನ್ನೂವರೆಗೆ ಕೈ ಮುಗ್ದಿಲ್ಲ. ಆದ್ರೆ ಎಲ್ಲಾ ಜನರ ಪ್ರೀತಿ ನನ್ನ ಮನಸ್ಸಿನಲ್ಲಿ ಇದೆ. ನಾ ಎಲ್ಲ ನಮ್ಮ SC, OBC, ದಲಿತ್, ಮೈನಾರಿಟಿ, ಮುಸ್ಲಿಮರು ಎಲ್ಲರಿಗೂ ನಾನು ಒಂದು ಪ್ರಾರ್ಥನಾ ಮಾಡ್ತೇನೆ. ನಾವು ಎಲ್ಲರೂ ಒಂದಾಗೋಣ. ಒಂದಾಗಿ ನಾವು 80 ಇಲ್ಲ 90% ಇದ್ದೇವೆ. ನಾವು ಮನಸ್ಸು ಮಾಡಿದರೆ ನಿಮ್ಮ ಎಲ್ಲರನ್ನು ಕಿತ್ತಿ ಹಾಕ್ತೇವೆ. ನಾವು ಇಲ್ಲಿ ಮೂಲವಾಸಿ, ನಾವು ಇಲ್ಲಿ ಹುಟ್ಟಿದವರು. ನಮ್ಮ ತಾಯಿ ತಂದೆ ಅಜ್ಜ ಮುತ್ತ 100 ವರ್ಷಗಳಿಂದ ಇಲ್ಲಿ ಈ ನೆಲದ ಮೇಲೆ ಇದ್ದಾರೆ. ಅವರು ಈ ನೆಲದೊಳಗೆ ಹೋಗಿದ್ದಾರೆ. ಆದ್ರೂ ಕೂಡ ನಮಗೆ ನೀವು ಮುಸ್ಲಿಮರು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಏನು ಹೇಳ್ತೀರಿ, ಇದು ನಿಮ್ಮ ತಪ್ಪು ಕಲ್ಪನೆ ಇದೆ. ಇದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೋಗ್ಬೇಕಂದ್ರೂ ನನಗೆ ಇಷ್ಟು ವಿಶ್ವಾಸ ಇದೆ, ನಮ್ಮ SC ಬಾಂಧವರು, OBC ಅವರು, ದಲಿತರು ನಮ್ಮ ಹಿಂದೆ ಇದ್ದಾರೆ. ನಮಗೆ ಅಂಜುವುದು, ನಮಗೆ ಯಾವುದೇ ತರಹದ ಅಂಜಿಕೆ ಇಲ್ಲ. ನಾವು ಅಂಜುವುದಿಲ್ಲ. ಈ ಸಾರಿ ನಾವು ನಮ್ಮ ಬಹುಜನರವರಿಗೆ ಎಲ್ಲರಿಗೆ ಜಮಾ ಮಾಡಿ, ಎಲ್ಲರೂ ಒಂದಾಗಿ, ಅಲ್ಪಸಂಖ್ಯಾತರು ಒಂದಾಗಿ, SC, OBC, ಮೈನಾರಿಟಿ, ಇದು ದಲಿತರಿದ್ದಾರೆ, ಬುದ್ಧಿಸ್ಟರಿದ್ದಾರೆ, ಎಲ್ಲರೂ ಕೂಡಿ ಒಂದಾಗಿ ಈ ಸಾರಿ ನಾವು ನಮ್ಮ ಕರ್ನಾಟಕದ ಸರ್ಕಾರಕ್ಕೆ ಬದಲಾಯಿಸಬೇಕು. ನಮ್ಮ ಸರ್ಕಾರ ಬರಬೇಕು. ನಮ್ಮ ಸರ್ಕಾರಕ್ಕೂ ಒಂದು ಕೂಡ ಹೆಸರು ಇಡೋಣ. ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ BJP, ಕಾಂಗ್ರೆಸ್, JDS ಇದೆ, ಅದೇ ರೀತಿ ಹೊರಗೆ UPದಾಗ ಹೋದ್ರೆ JDU, NGO, ಇದು ಬಹಳಷ್ಟು ಇದೆ. ಈಗ ಒಂದು ಹೊಸ ಕಮ್ಯುನಿಟಿ ತಯಾರು ಮಾಡಿ, ಒಂದು ಹೊಸ ಪಾರ್ಟಿಯನ್ನು ತಯಾರು ಮಾಡಿ, ಒಂದು ಹೊಸ ಸಂಘಟನೆಯನ್ನು ಇದು ತಯಾರು ಮಾಡಿದ್ದಕ್ಕೆ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ನಾವು ಎಲ್ಲರೂ ಊರೂರು ತಿರುಗಿ ನಮ್ಮ ಬಡವರ ಪರಿಸ್ಥಿತಿ ಏನಿದೆ ನೋಡಬೇಕು. ನಮ್ಮ ಊರ ಒಳಗೆ ಶಾಂತಿ ಇದೆ ಅಥವಾ ಇಲ್ಲ ಅದು ನೋಡಬೇಕು. ಇದು ಎಲ್ಲಾನು ನೋಡೋ ಸಲುವಾಗಿ ನಾನು ಒಬ್ಬಂದಲ್ಲೇ ಸಾಧ್ಯವಿಲ್ಲ. ನಾನು ನಿಮಗೆ ನನ್ನ ಮನಸ್ಸಿನಿಂದ ಮತ್ತೊಮ್ಮೆ ಕೇಳ್ಕೊತೀನಿ, ನೀವು ಎಲ್ಲರೂ ಕೂಡಿ ನನಗೆ ಸಪೋರ್ಟ್ ಮಾಡಬೇಕು. ನಾವು ಹಳ್ಳಿಯಲ್ಲಿ ಹೋಗಿ ನಮ್ಮ ಯೂತ್ ಮೈನಾರಿಟಿ ಡೆವಲಪ್ಮೆಂಟ್ ಕಮಿಟಿ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಮಿಟಿಯನ್ನು ಪ್ರಚಾರ ಮಾಡ್ತಾ ಇದ್ದೇವೆ ಅಂದರೂ ಕೂಡ ನೀವು ಕೂಡ ನಮ್ಮನ್ನು ಬಂದು ಭೇಟಿಯಾಗಿ ಅಥವಾ ನಮ್ಮನ್ನು ಕಾಲ್ ಮಾಡಿ ಜಾಯಿನ್ ಆಗಿ ಇದರಲ್ಲಿ ಹುದ್ದೆಯನ್ನು ಪಡೆದು ಇದರಲ್ಲಿ ಕಾರ್ಯಕರ್ತರನ್ನು ಆಗಿ ನಾವು ಎಲ್ಲರೂ ಆಗುವ ಒಂದು ಸಂದೇಶವನ್ನು ನಮ್ಮ ಈ ದೇಶಕ್ಕೆ ನಾವು ಕೊಡಬೇಕು. ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಬೇರೆ ಆಗಬಾರದು. ನಾವು ಒಂದಾಗಿರಬೇಕು. ಈ ಸಾರಿ ನಾವು ಎಲ್ಲರಿಗೆ ತೋರಿಸಬೇಕು. ಇವೇನು ಮಂತ್ರಿಗಳಲ್ಲಿ, MLA ಗಳಲ್ಲಿ ಜನರು ಹೋಗ್ತಿದ್ದಾರೆ ಇವತ್ತು ನಮ್ಮ ಜನ, ಅದು ನಾವು ಹೋಗೋದಿಲ್ಲ. ಅವರು ನಮ್ಮ ಬಳಿ ಬರಬೇಕು, ನಮ್ಮ ಹತ್ರ ಬರಬೇಕು. ಆ ತರ ನಾವು ಒಕ್ಕಟ್ಟಾಗಿ ಅವರಿಗೆ ತೋರಿಸ್ಬೇಕನ್ನೋದು ಇದೇ ಒಂದು ನನ್ನ ಆಸೆ. ನನ್ನ ಎಲ್ಲ SC, OBC ಮತ್ತು ಅಲ್ಪಸಂಖ್ಯಾತರು, ದಲಿತರಿಗೆ ನಂದು ಒಂದು ಮನವಿ ಇದೆ. ನೀವು ಎಲ್ಲರೂ ಇದಕ್ಕೆ ಜಾಯಿನ್ ಆಗಿ ಒಂದು ಹೊಸ ಸಂಘಟನೆಯನ್ನು ತಯಾರು ಮಾಡಿ ಇದು ಒಂದು ಪಾಲಿಟಿಕ್ಸ್ಗೆ ಒಯ್ದು ನಾವು ಕೂಡ ಹಂಚಿಕೊಂಡು, ಯಾವ ರೀತಿ ಇವರು ಒಬ್ಬೊಬ್ಬರ ಮನೆಯಲ್ಲಿ 3-4 ಮಂದಿಗೆ MLA, ಮಿನಿಸ್ಟರ್ ಮಾಡ್ತಾರೆ, ಅದು ಬೇಡ. ನಾವು ಏನು 4-5 ಸಮುದಾಯದವರು ಇದ್ದಿದ್ದೆವು, 5-6 ಸಮುದಾಯದವರು, ಹಿಂದುಳಿದವರು, ನಮ್ಮಿಂದ
ಸರ್ವ ಸಮಾನ ಮಂದಿಗೆ ನಾವು ಐಕ್ಯ ಮಾಡಿ ಅದರಲ್ಲಿ ಎಲ್ಲರೂ ಕೂಡಿ ಇದಕ್ಕೆ ಒಂದು ಹೊಸ ಇತಿಹಾಸ ನಿರ್ಮಾಣ ಬೇಕು ಒಂದು ನನ್ನ ವಿನಂತಿ. ಜೈ ಹಿಂದ್, ಜೈ ಭೀಮ್, ಜೈ ಸಂವಿಧಾನ್, ಜೈ ಕರ್ನಾಟಕ.